ರಾಜ್ಯದಲ್ಲಿ ಎಲ್ಪಿಜಿ ಗ್ಯಾಸ್ನ ಬಿಕ್ಕಟ್ಟು ಹೆಚ್ಚಾಗ್ತಿದ್ದಂತೆ ಆಟೋ ಮೀಟರ್ ದರ ಏರಿಕೆಗೆ ಚಾಲಕರು ಮುಂದಾಗಿದ್ದಾರೆ. ಬಳ್ಳಾರಿಯಲ್ಲಿ ಆಟೋದ ದರ ಏರಿಕೆ ಮಾಡಿರುವ ಆಟೋ ಚಾಲಕರು ಕಳೆದ 15 ದಿನಗಳಿಂದ ಎಲ್ಪಿಜಿ ದರ ಏರಿಕೆ ಆಗ್ತಾನೇ ಇದೆ. ಹೀಗಾಗಿ ದರ ಹೆಚ್ಚಿಸಿರೋದಾಗಿ ಸ್ಟಿಕ್ಕರ್ ಅಂಟಿಸಿರೋ ಚಾಲಕರು ಜೀವನ ಹಾಗೂ ಇಎಂಐ ಕಟ್ಟಲು ದರ ಅನಿವಾರ್ಯ ಎನ್ನುತ್ತಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ರಾಯಚೂರಿನ ಆಟೋ ಎಲ್ಪಿಜಿ ಗ್ಯಾಸ್ ಖಾಲಿಯಾಗಿದೆ. ಕಳೆದ 5 ದಿನಗಳಿಂದ 3 ಗ್ಯಾಸ್ ಬಂಕ್ಗಳು ಬಂದ್ ಆಗಿವೆ. ಇದರಿಂದ ಆಟೋಗಳಿಗೆ ಗ್ಯಾಸ್ ತುಂಬಿಸಲು ಆಟೋ ಚಾಲಕರು ಪರದಾಡುವಂತಾಗಿದೆ. ಕೆಲ ಆಟೋ ಚಾಲಕರು ಸಮಯಕ್ಕೆ ಸರಿಯಾಗಿ ಗ್ಯಾಸ್ ಸಿಗದಕ್ಕೆ ಬಂಕ್ ಮಾಲೀಕರ ಜೊತೆಗೆ ಕಿರಿಕ್ ತೆಗೆದಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಗ್ಯಾಸ್ ಬಂಕ್ ಮ್ಯಾನೇಜರ್ ವೀರೇಶ್, ನಾವು ಆಟೋ ಗ್ಯಾಸ್ ಬುಕ್ ಮಾಡಿದ್ದೇವೆ. ಗ್ಯಾಸ್ಗಾಗಿ 4-5 ದಿನಗಳ ಹಿಂದೆಯೇ ಅಡ್ವಾನ್ಸ್ ಕಟ್ಟಿದ್ದೇವೆ. ಆದರೂ ನಮಗೆ ಗ್ಯಾಸ್ ಕಳಿಸೋರೆ ಗ್ಯಾಸ್ ಇಲ್ಲ ಅಂತಿದ್ದಾರೆ. ನಮಗೆ ಆಟೋ ಚಾಲಕರ ಕಷ್ಟಗಳು ನೋಡಲು ಆಗ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷದಿಂದಾಗಿ ಎಲ್ಪಿಜಿ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು ರಾಜ್ಯದ ಹಲವೆಡೆ ಕೃತಕ ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ. ಇದರಿಂದಾಗಿ ಆಟೋ ಚಾಲಕರು ಇಂಧನಕ್ಕಾಗಿ ಗಂಟೆಗಟ್ಟಲೆ ಸರದಿಯಲ್ಲಿ ನಿಲ್ಲುವಂತಾಗಿದೆ. ಬೆಳಗ್ಗೆ 6 ಗಂಟೆಗೆ ಆಟೋ ಚಾಲಕರು ಬಂಕ್ ಮುಂದೆ ಸರದಿಯಲ್ಲಿ ನಿಲ್ಲುವಂತಾಗಿದೆ. ನಿನ್ನೆ ಕಲಬುರಗಿ ಜೇವರ್ಗಿ ಕ್ರಾಸ್ ಬಳಿಯ ಸೂಪರ್ ಎಲ್ಪಿಜಿ ಬಂಕ್ಗೆ ಸ್ಟಾಕ್ ಬಂದ ಖುಷಿಯ ನಡುವೆ ಕೆಲ ಬಂಕ್ಗಳು ಬಂದ್ ಆಗಿವೆ. 13 ಎಲ್ಪಿಜಿ ಬಂಕ್ಗಳ ಪೈಕಿ ಬಹುತೇಕ ಬಂಕ್ ಸ್ಟಾಕ್ ಇಲ್ಲ ಅಂತ ಡೋರ್ ಕ್ಲೋಸ್ ಮಾಡಿವೆ. ಇದರಿಂದ ಒಂದೇ ಬಂಕ್ ಮುಂದೆ ಆಟೋ ಚಾಲಕರು ಕ್ಯೂ ನಿಲ್ಲುವಂತಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ದಿನೇ ದಿನೇ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಎಲ್ಪಿಜಿ ಗ್ಯಾಸ್ಗಾಗಿ ಬೆಳಗ್ಗೆ 4 ಗಂಟೆಯಿಂದಲೇ ಕ್ಯೂ ನಿಂತ ಆಟೋ ಚಾಲಕರು ನಾಗರಬಾವಿ ಸರ್ಕಲ್ನಿಂದ ಕಲ್ಯಾಣ ನಗರದವರೆಗೂ ಸಾಲುಗಟ್ಟಿ ನಿಂತಿದ್ದಾರೆ. ಗ್ಯಾಸ್ ಕೊರತೆಯಿಂದ ಆಟೋ ಚಾಲಕರು ಹೈರಾಣಾಗುವಂತಾಗಿದೆ. ಎಲ್ಪಿಜಿ ಗ್ಯಾಸ್ಗಾಗಿ ಆಟೋ ಚಾಲಕರು ಬಂಕ್ನಿಂದ ಬಂಕ್ಗೆ ಅಲೆದಾಡುವಂತಾಗಿದೆ. ಸದ್ಯ ಎಲ್ಪಿಜಿ ಅಭಾವದಿಂದ ದೈನಂದಿನ ಆದಾಯಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇದೆ ಅಂತ ಅಳಲು ತೋಡಿಕೊಳ್ತಿರುವ ಚಾಲಕರು ಎಲ್ಪಿಜಿ ಸರಬರಾಜು ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದಾರೆ. ನಂಜನಗೂಡಿನ ದೊಡ್ಡ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಪಿಲಾ ನದಿಯಲ್ಲಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯ ತೆಪ್ಪೋತ್ಸವ ಅದ್ದೂರಿಯಾಗಿ ನೆರವೇರಿತು. ವಜ್ರಾಭರಣ ಹೂಗಳಿಂದ ಅಲಂಕೃತಗೊಂಡ ಶ್ರೀ ಪಾರ್ವತಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಮೂರ್ತಿಯನ್ನ ಕಪಿಲಾ ನದಿಯ ಸ್ನಾನಘಟ್ಟದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಮಂಗಳ ವಾದ್ಯಗಳೊಂದಿಗೆ ಯಾಂತ್ರಿಕ ದೋಣಿಯಲ್ಲಿ ಕೂರಿಸಿ ಅದ್ದೂರಿಯಾಗಿ ತೆಪ್ಪೋತ್ಸವ ನಡೆಸಲಾಯಿತು. ಸಾವಿರಾರು ಭಕ್ತರ ಹರ್ಷೋದ್ಗಾರದೊಂದಿಗೆ ಭಕ್ತಿ ಭಾವ ಮೆರೆದರು. ತೆಪ್ಪೋತ್ಸವ ಮುಗಿದ ಬಳಿಕ ಉತ್ಸವ ಮೂರ್ತಿಗಳನ್ನು ನಂಜನಗೂಡು ಪಟ್ಟಣದ ರಥ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.